ರಾಣಿಬೆನ್ನೂರಿನಲ್ಲಿ ಡೆಡ್ಲಿ ಡಾಗ್ಸ್ ಹಾವಳಿ, ಬೆಚ್ಚಿಬಿದ್ದ ಜನ. ಒಂದೇ ದಿನ 23ಕ್ಕೂ ಹೆಚ್ಚು ಜನರ ಮೇಲೆ ಬೀದಿ ನಾಯಿ ಅಟ್ಯಾಕ್. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಮಿತಿಮೀರ್ತಾ ಇದ್ದು, ಒಂದೇ ದಿನದಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ 23ಕ್ಕೂ ಹೆಚ್ಚು ಜನರ ಮೇಲೆ ಬೀದಿ ನಾಯಿಗಳು ಏಕಾಏಕಿ ದಾಳಿ ನಡೆಸಿದ್ದು ರಾಣಿಬೆನ್ನೂರಿನ ಜನತೆ ಬೆಚ್ಚಿಬಿದ್ದಿದ್ದಾರೆ. ಕಳೆದ ಕೆಲ ದಿನಗಳಿಂದ ರಾಣಿಬೆನ್ನೂರು ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಿದ್ದು, ಸಾರ್ವಜನಿಕರು ಹಲವು ಬಾರಿ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಪರಿಣಾಮ ಒಂದೇ ದಿನ ಮಹಿಳೆಯರು, ಮಕ್ಕಳು ಸೇರಿದಂತೆ 23ಕ್ಕೂ ಹೆಚ್ಚು ಜನರ ಮೇಲೆ ಬೀದಿ ನಾಯಿಗಳು ಸರಣಿ ದಾಳಿ ನಡೆಸಿದ್ದು, ನಾಯಿ ಕಡಿತಕ್ಕೆ ಒಳಗಾದವರನ್ನ ಕೂಡಲೇ ರಾಣಿಬೆನ್ನೂರು ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಂದು ಅಲ್ಲಿ ಇಳಿದು ನಮ್ಮ ಪಾಪು ಊಟ ಮಾಡಿದ್ದಿಲ್ರಿ, ಊಟ ಮಾಡ್ಸ್ಕೊಂಬರಕ್ಕೆ ಅಂತೇಳಿ ಹಿಂಗೆ ಹೋಗಿ ಹಿಂಗೆ ನಿಂತ್ಕೊಂಡಿದ್ವಿ ರೀ. ನಿಂತ್ಕೊಂಡಿದ್ದ ಬಂದು ಸಡನ್ಲಿ ಕಾಲಿಗೆ ಬಾಯಿ ಹಾಕಿ ಹಂಗೆ ಕಿತ್ತು ಬಿಡ್ತು. ನಮ್ಮದು ಡ್ರೆಸ್ ಅದೆಲ್ಲ ಉಷ್ಟು ಹರಿದು ನಮಗೂ ಸ್ವಲ್ಪ ಹೊಟ್ಟೆಗೆ ಗಾಯ ಆಗೈತೆ. ಇನ್ನು ಮನೆಯಿಂದ ಹೊರಗೆ ನಿಂತಿದ್ದ ಬಾಲಕನ ಮೇಲೆ ಬೀದಿ ನಾಯಿಗಳು ಏಕಾಏಕಿ ದಾಳಿ ನಡೆಸಿ ನಡು ರಸ್ತೆಯಲ್ಲೇ ಮನಸ್ಸೋ ಇಚ್ಛೆ ಎಳೆದಾಡಿ ಭೀಕರ ದಾಳಿ ನಡೆಸಿದ್ದು, ಬಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಇನ್ನು ನಾಯಿ ದಾಳಿ ನಡೆಸಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಬೀದಿ ನಾಯಿಗಳ ದಾಳಿಯಿಂದ ರಾಣಿಬೆನ್ನೂರಿನ ಜನತೆ ಭಯಭೀತರಾಗಿದ್ದು, ಮನೆಯಿಂದ ಹೊರಬರೋದಕ್ಕೂ ಕೂಡ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ರಾಣಿಬೆನ್ನೂರು ನಗರದಲ್ಲಿ ಕುರುಬಿ ಕ್ರಾಸಿನ ಬಳೆ ನಾಯಿಯ ಕಡಿತಕ್ಕೆ 23 ಜನ ಇವತ್ತು ಅಮಾಯಕರು ಇವತ್ತು ಆಸ್ಪತ್ರೆಗೆ ಸೇರಿದ್ದಾರೆ. ಇವತ್ತು ನಾಯಿಗಳು ಹಾವಳಿಗಳು ಜಾಸ್ತಿ ಆಗ್ತಾ ಇದೆ. ಪತ್ರಿಕೆ ಪ್ರಕಟಣೆ ಆಗಿದ್ದರೂ ಕೂಡ, ಮಾಧ್ಯಮದಲ್ಲಿ ಬಂದರೂ ಕೂಡ ಇವತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ನಾಯಿಯನ್ನು ಕೂಡಲೇ ಹಿಡಿದು ಒಂದು ಕಡೆಗೆ ಇದನ್ನು ಮಾಡಬೇಕು. ಇಲ್ಲ ಅಂದರೆ ಇನ್ನೂ ಹೆಚ್ಚು ದಾಳಿ ಮಾಡುವ ಸಾಧ್ಯತೆ ಇದೆ. ಕೂಡಲೇ ಇದನ್ನು ಮಾಡಲಿಲ್ಲ ಅಂದರೆ, ಆ ನಾಯಿಯನ್ನು ಹಿಡಿಲಿಲ್ಲ ಅಂದರೆ ನಾವು ಸಾಕಷ್ಟು ನೋವುಗಳಾಗ್ತತಿ. ದಯಮಾಡಿ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಎಲ್ಲಿದೆ ಅದನ್ನು ಹುಡುಕಿ ಆ ನಾಯಿಯನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಂತ ಈ ಮೂಲಕ ಅಧಿಕಾರಿಗಳಿಗೂ ಮತ್ತು ಮಾಧ್ಯಮದ ಮುಖಾಂತರ ಜನಗಳಿಗೂ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಾರೆ. ಈ ಘಟನೆ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಜನರ ಮೇಲೆ ದಾಳಿ ನಡೆಸ್ತಾ ಇದ್ದ ಬೀದಿ ನಾಯಿಗಳನ್ನು ಸೆರೆ ಹಿಡಿಯುವುದಕ್ಕೆ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಆದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಲೋಕೇಶ್ ಸುಣಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.